ಈ ರೀತಿಯಲ್ಲಿ ನೋಡಿ ಬೇಸನ್ ಲಡ್ಡು ರೆಡಿಯಾಗಿದೆ. ಎಲ್ಲ ಲಡ್ಡನ್ನ ಇದೇ ತರ ಕಟ್ಕೊಳ್ಳೋಣ. ನಮಸ್ತೆ ಎಲ್ಲರಿಗೂ, ಎಲ್ಲರನ್ನು ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡುಗೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾವು ಇವತ್ತು ಸುಲಭವಾಗಿ ಒಂದು ಬೇಸನ್ ಲಡ್ಡನ್ನ ಮಾಡ್ಕೊಳ್ಳೋಣ. ತುಂಬ ಸುಲಭ ವಿಧಾನ. ನಾನಿಲ್ಲಿ ಅಳತೆಗೆ ಒಂದು ಬೌಲ್ ತಗೊಂಡಿದ್ದೀನಿ. ನೀವು ಕಪ್ಪ ಅಥವಾ ಬೌಲ್ ತಗೊಳ್ಳಿ. 2 ಬೌಲಷ್ಟು ಕಡಲೆ ಹಿಟ್ಟನ್ನು ಜರಡಿ ಆಡ್ಕೊಂಡು ಇಟ್ಕೊಂಡಿದ್ದೀನಿ. ಸೇಮ್ ಬೌಲಲ್ಲಿ 1 ಬೌಲಷ್ಟು ತುಪ್ಪ ತಗೊಂಡಿದ್ದೀನಿ. 1 ಬೌಲಷ್ಟು ಸಕ್ಕರೆ ಕೂಡ ತಗೊಂಡಿದ್ದೀನಿ. ಸಕ್ಕರೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು ನೀವು ನಿಮ್ಮ ಸಿಹಿಗೆ ಅನುಗುಣವಾಗಿ. 2 ಏಲಕ್ಕಿಯನ್ನು ಸಕ್ಕರೆ ಜೊತೆನೆ ಪುಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರನ್ನು ತಗೊಂಡು ಸಕ್ಕರೆ ಮತ್ತು ಏಲಕ್ಕಿನ ಒಟ್ಟಿಗೆ ನೈಸಾಗಿ ಪುಡಿ ಮಾಡ್ಕೊಳ್ಳೋಣ. ಸಕ್ಕರೆ ಮತ್ತು ಏಲಕ್ಕಿನ ಈ ರೀತಿಯಲ್ಲಿ ನೈಸಾಗಿ ಪುಡಿ ಮಾಡ್ಕೊಂಡಿರಬೇಕು ಬೇಸನ್ ಲಡ್ಡುಗೆ ಹಾಕೊಳ್ಳಿಕ್ಕೆ. ಕಡಲೆ ಹಿಟ್ಟು ಹುರ್ಕೊಳ್ಳಿಕ್ಕೆ ಒಂದು ಪಾತ್ರೆ ಬಿಸಿಗೆ ಇಟ್ಕೊಂಡಿದ್ದೀನಿ. ನೀವು ಎಲ್ಲ ತುಪ್ಪನೂ ಒಂದೇ ಸರಿ ಹಾಕೊಂಡು ಎಲ್ಲ ಕಡಲೆ ಹಿಟ್ಟನ್ನು ಒಮ್ಮೆಗೆ ಕೂಡ ಮಾಡ್ಕೋಬಹುದು. ಒಂದೊಂದೇ ಚಮಚ ತುಪ್ಪ ಹಾಕೊಂಡು ಕಡಲೆ ಹಿಟ್ಟನ್ನ ಫ್ರೈ ಮಾಡ್ಕೋಬಹುದು. ಅದು ಕೂಡ ಚೆನ್ನಾಗಾಗುತ್ತೆ. ಕಡಲೆ ಹಿಟ್ಟದ ಒಂಥರ ಹಸಿ ವಾಸನೆ ಇರುತ್ತಲ್ಲ, ಅದು ಹೋಗಿ ಕಲರ್ ಚೇಂಜ್ ಆಗೋವರೆಗೆ ಹುರ್ಕೊಳ್ಬೇಕು. ತುಪ್ಪ ಬಿಸಿಯಾಗಿದೆ. ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ಳೋಣ. ಉರಿ ನಿಧಾನ ಮಾಡ್ಕೊಳ್ಳಿ. ಒಮ್ಮೆಗೆ ಜಾಸ್ತಿ ಇಟ್ಕೊಂಡ್ರೆ ಬೇಗ ಕಡಲೆ ಹಿಟ್ಟು ಕಪ್ಪಾಗುತ್ತೆ. ನಿಧಾನವಾಗಿ ಹುರ್ಕೊಳ್ಬೇಕು. ಒಂದು 2 ನಿಮಿಷ ಹುರ್ಕೊಂಡು ಆದ ಮೇಲೆ 1 ಚಮಚ ತುಪ್ಪ ಹಾಕೊಳ್ಳಿ. ಇದು ಕೂಡ ಈಸಿ ಆಗುತ್ತೆ. ಅಥವಾ ಎಲ್ಲ ತುಪ್ಪನ ಒಟ್ಟಿಗೆ ಹಾಕೊಂಡು ಹುರ್ಕೊಳ್ಳೋದು ಕೂಡ ಅದು ಕೂಡ ಈಸಿ ಆಗುತ್ತೆ. ನಿಮಗೆ ಯಾವುದು ಅನುಕೂಲ ಹಾಗೆ ಮಾಡ್ಕೊಳ್ಳಿ. ಗಂಟಿಲ್ಲದಾಗೆ ಈ ಥರ ಗಂಟನ್ನೆಲ್ಲ ಒಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ತುಪ್ಪ ಜೊತೆಯಲ್ಲಿ. ಬ್ಯಾಚ್ ವೈಸಲ್ಲಿ ತುಪ್ಪ ಹಾಕ್ಕೊಳ್ಬೇಕು. ಒಂದೇ ಸಲ ಹಾಕ್ಕೊಳ್ಳೋಕೆ ಹೋಗಬೇಡಿ. ಫಸ್ಟ್ ಟೈಮ್ ಮಾಡುವವರು ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು ಈ ಮೆಥಡನ್ನು ಫಾಲೋ ಮಾಡಿದರೆ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡಿ. ಹಾಗೆಯೇ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಾನು ಯಾವುದೇ ವಿಡಿಯೋ ಹೊಸದಾಗಿ ಮಾಡಿ ಅಪ್ಲೋಡ್ ಮಾಡಿದಾಗ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಹಾಗಾಗಿ ನಾವು ತಗೊಂಡಿರುವ ಅಷ್ಟು ತುಪ್ಪನು ಕಡಲೆ ಹಿಟ್ಟಿಗೆ ಹಾಕ್ಕೊಂಡಿದ್ದಾಗಿದೆ. ನಾನು ಹೇಳ್ದೆಲ್ಲ ಬ್ಯಾಚ್ ವೈಸ್ ಹಾಕ್ಕೊಳ್ಬೇಕು ಅಂತ. ಚೆನ್ನಾಗಿ ಹುರಿಬೇಕು ಮಾತ್ರ, ನಿಧಾನ ಉರಿಯಲ್ಲಿ ಕಡಲೆ ಹಿಟ್ಟನ್ನು. ಎಷ್ಟು ಚೆನ್ನಾಗಿ ಹುರಿತೀವಿ ಅಷ್ಟು ಚೆನ್ನಾಗಿ ನಮ್ಮ ಬೇಸನ್ ಲಡ್ಡು ರೆಡಿ ಆಗುತ್ತೆ. ಒಂದೊಳ್ಳೆ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕನೂ ಹುರಿಬೇಕು. ತುಪ್ಪದಲ್ಲಿ ಕಡಲೆ ಹಿಟ್ಟನ್ನು ಹುರಿಯುವಾಗ ಒಂದೊಳ್ಳೆ ಪರಿಮಳ ಬರ್ತಾ ಇದೆ. ಕಡಿಮೆ ಉರಿಯಲ್ಲಿ ಒಂದು 20 ನಿಮಿಷ ಆದ್ರೂ ಇದನ್ನು ನಿಧಾನವಾಗಿ ಫ್ರೈ ಮಾಡ್ತಾನೆ ಇರಬೇಕು, ಕೈ ಬಿಡದೆ. ಈ ರೀತಿಯಲ್ಲಿ ಕಲರ್ ಚೇಂಜ್ ಆಗುವಾಗ ನಾವೇನು ಪುಡಿ ಮಾಡಿ ಇಟ್ಕೊಂಡಿದೀವಿ ಆ ಸಕ್ಕರೆ ಪುಡಿನ ಹಾಕೊಳ್ಳೋಣ. ಈ ರೀತಿ ಫ್ರೈ ಆಗುವಾಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗಲು ಬಿಡೋಣ. ಆಮೇಲಿಂದ ಪುಡಿ ಮಾಡಿ ಇಟ್ಕೊಂಡ ಸಕ್ಕರೆ ಪುಡಿ ಹಾಕಿ ಉಂಡೆ ಕಟ್ಕೊಂಡ್ರೆ ನಮ್ಮ ಬೇಸನ್ ಲಡ್ಡು ರೆಡಿ ಆಗೋಗುತ್ತೆ. ಸ್ವಲ್ಪ ತಣ್ಣಗಾಗಲು ಬಿಡೋಣ. ನಮ್ಮ ಬೇಸನ್ ಲಡ್ಡು ತಣ್ಣಗಾಗಿದೆ. ಈಗ ಸಕ್ಕರೆ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಹದದಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಲಡ್ಡು ಕಟ್ಕೊಳ್ಳೋಣ. ಈಗ ಈ ರೀತಿಯಲ್ಲಿ ನೋಡಿ ಬೇಸನ್ ಲಡ್ಡು ರೆಡಿಯಾಗಿದೆ. ಎಲ್ಲ ಲಡ್ಡನ್ನ ಇದೇ ಥರ ಕಟ್ಕೊಳ್ಳೋಣ. ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿ ಯೂಸ್ ಮಾಡಿ ಹೆಲ್ತಿಯಾದ ಲಡ್ಡನ್ನು ಮನೆಯಲ್ಲೇ ಮಾಡಿಕೊಳ್ಳಬಹುದು ತುಂಬ ಸುಲಭ ವಿಧಾನದಲ್ಲಿ. ಅದ್ಭುತ ರುಚಿಯ ತುಂಬ ಕಡಿಮೆ ಸಮಯದಲ್ಲಿ ಮಾಡಿಕೊಳ್ಳುವಂತಹ ಬೇಸನ್ ಲಡ್ಡು ಈ ರೀತಿಯಲ್ಲಿ ರೆಡಿಯಾಗಿದೆ. ತಪ್ಪದೆ ಒಂದ್ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ನಿಮ್ಮ ಕಮೆಂಟ್ ಓದಲು ಕಾಯ್ತಾ ಇರ್ತೇನೆ. ಹಾಗೆ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು.